ನಮಸ್ಕಾರ ವೀಕ್ಷಕರೇ, SM ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಕಾರ್ತಿಕೋತ್ಸವ ದಿನಾಂಕ 30/11/2025ರಂದು ಜರುಗಿತು. ಗ್ರಾಮದ ಹಿರಿಯರು, ತಾಯಂದಿರು, ಹೆಣ್ಣು ಮಕ್ಕಳು, ಯುವಕರು ಎಲ್ಲ ಸದ್ಭಕ್ತ ಮಂಡಳಿಯಿಂದ ಕಾರ್ತಿಕೋತ್ಸವ, ಚೌಡ್ಕಿ ಪದ ಹಾಗೂ ಡೊಳ್ಳಿನ ಪದ ಹಾಡುಗಳ ಮೂಲಕ ಶ್ರೀ ಅಮೋಘ ಸಿದ್ದೇಶ್ವರ ಕಾರ್ತಿಕೋತ್ಸವ ಅದ್ಧೂರಿಯಾಗಿ ಜರುಗಿತು ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಜರುಗಿತು. ಮುಖ್ಯ ಅರ್ಚಕರಾದ ಬಸಯ್ಯ ರೂಗಿ, ಗ್ರಾಮದ ಹಿರಿಯರು ಭೀಮಾಜಿ ಕುಂಟೆ, ಹನುಮಂತ ಗಚ್ಚಿನಮನಿ, ಶ್ರೀ BL ಗೋಟೆ, ಮಲ್ಲಪ್ಪ ತುಬ್ಚಿ, PG ಕೋರೆ, ಒಳಬಸಯ್ಯ ಆಳ್ವಾಳ್, ಅಡವಯ್ಯ ರೂಗಿ, ಸುರೇಶ್ ಕಡಪಟ್ಟಿ PDO, ಲಕ್ಷ್ಮಣ್ ಮಂಟೂರ್, ಅಜಯ್ ಚನ್ನಪನ್ನವರ್, ನಾರಾಯಣ್ ಕದಂ, ಮಾರುತಿ ಚವ್ಹಾಣ್, ಸದಾಶಿವ್ ಚವ್ಹಾಣ್ ಹಾಗೂ ಅಮೋಘ ಸಿದ್ದೇಶ್ವರ ಗಾಯನ ಮೇಳ ಹಾಗೂ ಸಂತೋಷ್ ಮಾತಾ ಚೌಡ್ಕಿ ಗಾಯನ ಮೇಳ ಹಾಗೂ ಸಕಲ ಸದ್ಭಕ್ತರು ಕೂಡ ಭಾಗವಹಿಸಿದ್ದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SM ಸುದ್ದಿ ಮಿತ್ರ ಜಮಖಂಡಿ. ನಮ್ಮ ಗ್ರಾಮದ ಹಿರಿಯರಾದಂತಹ ಸುರೇಶ್ ಕಟ್ಟಡಿ ಅವರಿಗೆ ಈ ಟ್ರಸ್ಟ್ ಕಮಿಟಿ ವತಿಯಿಂದ ಹಾಗೂ ಸುಳ್ಯ ಗ್ರಾಮ ಪಂಚಾಯತ್ ಸಮರ್ಪಿಸುತ್ತೇನೆ. ಇನ್ನೊಬ್ಬರು ನಮ್ಮವರು ಆತ್ಮೀಯ ಸ್ನೇಹಿತರಂತ ನನ್ನ ವಕೀಲರು ಕೂಡ ಆಗಮಿಸಿದ್ದಾರೆ. ಅಂದಾಗಿ 100 ರೂಪಾಯಿ ಪಡೆದ ಅನ್ನಪುರ ಗೋಸ್ವಾಮಿಲಿಂಗ ಮೋಕ್ಷಿತ ಬಯಮುತ್ತಿತ ಪ್ರಚುರವಾದನಿಗೆ ಅಷ್ಟೇ ಸಮ ಕೊಡಬೇಕು. આપણે નતા જોડવું ભાઈ જીતની ભાઈ રાજાને જાન ಆತ್ಮೀಯ ಸ್ನೇಹಿತರು ಹಿರಿಯರಾದಂಥ ಲಕ್ಷ್ಮಣಣ್ಣ ಮಂಟ್ರವರು ಅಮೋಘ ಸಿದ್ದೇಶ್ವರ ಗಾಯನ ಸಂಘಕ್ಕೆ ಹಾಗೂ ಸಂತೋಷ್ ಮಾದ ತಂಡಕ್ಕೆ ತಲಾ 55 ರೂಪಾಯಿ ಕೊಟ್ಟಿದ್ದಾರೆ. ಆ ಹಣವನ್ನು ಶೇಖರಿಸುವಂತೆ ತಮ್ಮಲ್ಲಿ ಹೋಗ್ತೇನೆ. ಕಲಾವಿದರು, ಕಲಾಪ್ರೇಮಿಗಳಾದಂಥ ಶ್ರೀ ಸಂತೋಷ್ ಮಾತಾ ಚೌಡ್ಕಿ ಪದದವರಿಗೆ ನಮ್ಮ ಗ್ರಾಮ ಪಂಚಾಯತ್ PDO ಆದಂಥ ಸುರೇಶ್ ಕಡಪಟ್ಟಿ ಅವರು ಡೊಳ್ಳಿನ ಸಂಘಕ್ಕೆ ಹಾಗೂ ಚೌಡ್ಕಿ ಪದಕ್ಕೆ ತಲಾ 100 ರೂಪಾಯಿ ಕೊಟ್ಟಿದ್ದಾರೆ. ಇನ್ನೊಬ್ಬರು ಆತ್ಮೀಯ ಸ್ನೇಹಿತರಾದಂಥ PG ಕೋರಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಇವರು ಕೂಡ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಕಾರ್ತಿಕೋತ್ಸವ ಈ ವರ್ಷವೂ
ವಿಜೃಂಭಣೆಯಿಂದ ನಡೆಯುತ್ತದೆ. ಶುಕ್ರವಾರ ಚಾಲನೆಯಾಗಿ ಮುಂದಿನ ಶುಕ್ರವಾರ ಮುಕ್ತಾಯಗೊಳ್ಳುತ್ತದೆ. ಪ್ರತಿಯೊಂದು ದೇವರ ದೇವಸ್ಥಾನದ ಕಾರ್ತಿಕೋತ್ಸವ ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇ ಪ್ರಸಿದ್ಧಿ ಪಡೆದಿದೆ. ಈ ರೀತಿ 8 ದಿವಸ ಯಾವ ಹಳ್ಳಿಯಲ್ಲಿಯೂ ಯಾವ ಗ್ರಾಮದಲ್ಲಿಯೂ ನಡೆಯೋದಿಲ್ಲ. ಇದೇ ನಮ್ಮ ಜಿಲ್ಲೆಯಲ್ಲೇ ಇದೇ ನಮ್ಮ ಹುಲ್ಯಾಳ ಅಂತ ತಿಳ್ಕೊಬೇಕಾದ್ರೆ 8 ದಿವಸ ಕಾರ್ಯಕ್ರಮ ಆಗುವಂಥದ್ದು ಕಾರ್ತಿಕೋತ್ಸವ ಯಾವುದರ ಇದ್ರೆ ಇದು ಹುಲ್ಯಾಳ ಗ್ರಾಮ ಅಂತಂದು ಹೇಳಬಯಸ್ತೇನೆ. ಅದೇ ರೀತಿ ಪ್ರತಿ ವರ್ಷ ವಿಜೃಂಭಣೆಯನ್ನು ನಡೀತೈತಿ. ಈ ಪ್ರಕಾರ ಇದೇ ಸಲ ಟಿ ವಿಯಲ್ಲಿ ನಮ್ಮ ಊರಿನ ದೇವಸ್ಥಾನದ ವ್ಯವಸ್ಥೆಯನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಈ ಟಿ ವಿ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ನಿಮ್ಮ ಹೆಸರು? ಹನುಮಂತ ಗಚ್ಚಿನಮನಿ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು, ಜಮಖಂಡಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮಲ್ಲಿ ವಿಶೇಷ ಕಾರ್ಯಕ್ರಮ ಅಂದ್ರೆ ಹನುಮಂತನ ಗಚ್ಚಿಮನಿಯವರು ಹೇಳಿದಂಗೆ ನಮ್ಮಲ್ಲಿ 8 ದಿವಸ ಕಾರ್ಯಕ್ರಮ ನಡೀತಾವೆ. ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ನಡೀತಾವೆ. ಒಂದು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಬಯಲಾಟ, ಒಂದು ದಿವಸ ನಾಟಕ. ಈ ವರ್ಷ ಅಮೋಕ್ಷದೇಶ್ವರ ಪವಾಡಿ ಹಂಗತದೈತೆ ಅಂದ್ರೆ ಹುಟ್ಟು ಬಂಜಾರ ತೊಟ್ಟಿಲ್ಲ ಅವ ಅಂದ್ರೆ ಅಮೋಕ್ಷದೇಶ್ವರ ಪವಾಡಿ ಹೇಳ್ಬೇಕಾದ್ರೆ ಭಾಳ ದೊಡ್ಡದೈತಿ. ಅವ ಏನು ಮಾಡ್ಯಾನ ಅಂದ್ರೆ ಹುಟ್ಟು ಬಂಜಾರ ತೊಟ್ಟಿಲ್ಲ ಭಾಷೆ ಅಂದ್ರೆ ನಾವು ಏನು ಬೆಡ್ಕೋಕೆ ಹೋಗಿಲ್ಲ, ನಮಗೆ ಮಕ್ಕಳಾಗಿರಂಗಿಲ್ಲ. ಅವ್ ಮಕ್ಕಳು ಕೊಟ್ಟಂತ ಅಮೋಕ್ಷದ ಅವನ ಅಮೋಕ್ಷದಲ್ಲಿ ಹೇಳ್ಬೇಕಾದ್ರೆ ಶಿವರ ಮನೋಹರ 3 ಲೋಕದ ಒಡೆಯ ಗಂಗೆಯರ ಗೌರಿಯರ ಹಾಲ ಕೊಡೋನು ಹೊತ್ತಿದ್ದ. ನಿತ್ಯ ಕೈಲಾಸದ ಗುರುವಿನ ಸೇವಾ ಮಾಡ್ತಿದ್ದ. ಸಾಣೆ ಕಲ್ಲಾಗಿ ಸೌದಿದ್ದ, ಶ್ರೀಗಂಧ ಕೊಟ್ಟಾಗಿ ನವದಿದ್ದ. ಕಾಪೆ ಕಲಕಲ ಶೀತಾಲ ಹುಟ್ಟು ಮಾಡ್ತಿದ್ದಂತೆ ಗುರುವಿನ ಸೇವಕ್ಕೆ ತಂದಿದ್ದ. ಕಾಮಧೇನು ಕಲಪುರುಷ ಬೇಡಿದ, ಮಣಿಕೆಲಿ ಬೇಳಿಕೆಲಿ ಮೇಲಾದ ಪ್ರಸಾದ ಗಂಟ ಹುಟ್ಟು ಬಂಜಾರ ತೊಟ್ಟಿಲ ಭಾಷೆ ತಂದಿದ್ದ. ನನ್ನ ಅಂಶದಲ್ಲಿ ಪವಾಡಿ ಹೇಳ್ಬೇಕಾದ್ರೆ ಭಾಳ ದೊಡ್ಡದೈತಿ. ನಮ್ಮ 8 ದಿವಸ ಕಾರ್ಯಕ್ರಮ ನಡಿಬೇಕಾದ್ರೆ ನಮ್ಮ ಊರಾಗ ತನು ಮನದಿಂದ ಎಲ್ಲರೂ ಸಹಾಯ ಸಹಕಾರವನ್ನು ಮಾಡ್ಕೊತ ಇವತ್ತು ನಮ್ಮ ಸಂತೋಷ ಮತ್ತು ಹಾಗೂ ಅಮೋಕ್ಷದೇಶ್ವರ ಗಾಯನ ಸಂಘದವರು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಬಂದಾರು. ಅವರು ಈ ಸಂಘವು ಮತ್ತು ಏನು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇವರು ಇನ್ನೂ ಎತ್ತರಕ್ಕೆ ಬೆಳೀಲಿ. ಈ ಕಾರ್ಯಕ್ರಮ ಆಗಮಿಸಿದಂಥ ಎಲ್ಲ ಗ್ರಾಮದ ಹಿರಿಯರಿಗೂ ಸಂಘದ ಸದಸ್ಯರಿಗೂ ಅಕ್ಕ ತಂಗಿಯರಿಗೆ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಯಾವತ್ತೂ ನನ್ನ ಸ್ನೇಹಿತರಂತ ಶ್ರೀಕಾಂತ್ ಹಂಚಾಳ್ SM TV ಇವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ನಾವು ಹುಳ್ಯಾಳ ಗ್ರಾಮದ ವತಿಯಿಂದ ಅವರಿಗೆ ಆಶಿಸುತ್ತೇನೆ. ನಾನು ನಮ್ಮ ಗ್ರಾಮದಲ್ಲಿ 1 ವಾರಗಳ ಪರ್ಯಂತರ ಗ್ರಾಮ ದೇವತೆಗಳ ಎಲ್ಲ ದೇವರ ಕಾರ್ತಿಕೋತ್ಸವ ನೆರವೇರಲಿದ್ದು ಇದು ನಮ್ಮ ಇವತ್ತು ನಡೆಯುತ್ತಿರುವಂಥ 3ನೇ ದಿನದ ಅಮೋಕ್ಷದೇಶ್ವರ ಕಾರ್ಯಕ್ರಮ. ನಿನ್ನೆ ಶ್ರೀ ಹನುಮಾನ್ ಕಾರ್ತಿಕೋತ್ಸವ ಇತ್ತು, ಶುಕ್ರವಾರ ಶಂಭುಲಿಂಗೇಶ್ವರ ಕಾರ್ತಿಕೋತ್ಸವ. ಇನ್ನು ನಾಳೆ ಮಲ್ಲಿಕಾರ್ಜುನ ಹಾಗೂ ಮಂಗಳವಾರ ವೀರಭದ್ರೇಶ್ವರ, ಗುರುವಾರ ಸಿದ್ದೇಶ್ವರ ಬರೋದು, ಆನಂತರ ಗುರುವಾರ ಗಿರಿಮಲ್ಲೇಶ್ವರ ಹಾಗೂ ನರಿಬಸವೇಶ್ವರ, ಶುಕ್ರವಾರ ತಾಯಿ ಮಹಾಲಕ್ಷ್ಮಿ ಹಾಗೂ ಬನಶಂಕರಿ ದೇವಿಯ ಕಾರ್ತಿಕೋತ್ಸವ ನೆರವೇರೋದು. ಕಾರಣ ಈ ಎಲ್ಲ ನಮ್ಮ ಗ್ರಾಮದ ವೈಶಿಷ್ಟ್ಯ ಏನಪ್ಪ ಅಂದ್ರೆ ಪ್ರತಿ ವರ್ಷದಲ್ಲಿ ಒಂದು ಯುಗಾದಿ ವಿಜೃಂಭಣೆ, ಒಂದು ಕಾರ್ತಿಕೋತ್ಸವ ವಿಜೃಂಭಣೆಯನ್ನು ಅತಿ ಒಂದು ಉತ್ಸಾಹದಿಂದ ಎಲ್ಲರೂ ಮಾಡ್ತಾಯಿದ್ದಾರೆ. ಈ ಎಲ್ಲ ಮಾಡಿದಂಥ ಭಕ್ತರಿಗೆ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮ್ಮಲ್ಲಿ ಆಶಿಸಿ ಈ 2 ಮಾತು ಮಾಜಿ ಗ್ರಾಮ ಪಂಚಾಯತ್
ಡಿಜೆಯ ತೇಡ